ಹೇಳಿ ಹೋಗಲೇ ಯಾರು ನೀನು ಹೂವೆ ಯಾರು ನೀನು ಮಲ್ಲಿಗೆ ಹೂವೆ ಚೆಲುವೆ ಚೆಲುವಿನ ಹೂವೆ ಸಂಗಂಧ ಹೂವಲ್ಲಿ ತುಂಬಿಕೊಂಡಂತೆ ಸಂಗೀತ ನನ್ನಲ್ಲಿ ತುಂಬಿಕೊಂಡಂತೆ ಸಂತೋಷ ನನ್ನಲ್ಲಿ ತುಂಬಿಕೊಂಡಂತೆ ಯಾರು ನೀನು ಹೂವೆ ಯಾರು ನೀನು ಮಲ್ಲಿಗೆ ಹೂವೆ ಚೆಲುವೆ ಚೆಲುವಿನ ಹೂವೆ ಚೇ ಸಾಕಾಗೋಯ್ತ್ರಿ ಹಾಳಾದ ಬಡಿಗೆ ಕೆಲಸ ಅಂತೀನಿ. ಅಲ್ಲ ನನ್ನ ಮೈ ಎಲ್ಲ ತೊಂಡಿ ಹಣ್ಣಿನಂಗ ಆಗ್ಬಿಟ್ಟೈತಿ. ಒಂದು ಮುಂಜಾನಿದ್ದ ಉದ್ರಿ ಕೆತ್ತಿದ್ರ ಯಾರು ಕೆತ್ತಿಸೊಂದು ಹಂಗ ಹೋಗ್ತಾರ. ಗೋಡ್ರ ಮನಿ ತಿಪ್ಪವ ಆಕೆ ಬರ್ತಾಳ ಉದ್ರಿ ಕೆತ್ತಿಸೊಂದಕ್ಕಳ. ಈಗ ಮಾಲ ಬರ್ತಾಳ ನಮ್ದು ಕೆತ್ರಿ ಅಂತ ಬರ್ತಾಳ. ಈ ಸುನಂದ ಬರ್ತಾಳ ಆಕಿ ನಂದು ಕೆತ್ರಿ ಅಂತಾಳ. ರೊಕ್ಕ ಕೇಳಿದ್ರಿ ಇಲ್ಲ ಅಂತಾರ. ಅದ್ರಾಗ ನಮ್ ಶಾಂತಾವತಿ ಬರ್ತಾಳ ಆ ಕೆಂತ್ರಿ ಕೆತ್ತಿಸ್ಕೊಂಡ್ ಹೋಗ್ತಾಳ. ರೊಕ್ಕನ ಕೊಡಂಗಿಲ್ಲ. ರೊಕ್ಕ ಕೇಳಿದ್ರ ರೊಕ್ಕಿಲ್ಲ ಅಂತಾಳ. ಹಿಂಗಾದ್ರ ನಮ್ ಜೀವನ ಹೆಂಗ್ ಮಾಡುದಂತೀನಿ. ಅದಕ್ಕ ನಾ ಈ ಊರಾಗ ಮದ್ವಿ ಹೆಂಗ ಆಗುದಂತೀನಿ, ಮಕ್ಕಳ ಮಾಡುದು ಹೆಂಗಂತೀನಿ. ಅಲ್ಲ ಅದಕ್ಕ ಈ ಹಾಳಾದ ಕೆಲಸ ಬಿಟ್ಟ ಈ ಬಡಗಿ ಕೆಲಸ ಬಿಟ್ಟ ಬ್ಯಾರೆ ಯಾವ್ದಾರ ಕೆಲಸ ಮಾಡಿರತ್ತಂತೇಳಿ ಯೋಚನೆ ಮಾಡೀನಿ. ಯಾರಿಗ್ ಬೇಕೋ ಹೋಗಪ್ಪ ಇದು ಹಾಳಾದ ಕೆಲಸ ಅಂತೀನಿ. ಬಂದರೆ ಮಾಮನ ಬುಲೆಟ್ ಗಾಡಿ ಬಂದರೆ ಮಾಮನ ಬುಲೆಟ್ ಗಾಡಿ ಪಡ 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 ಕಾಲೇಜ ಹುಡುಗ್ಯಾರ ವಾಟಿಕೆ ಶಾಂಪು ಹಾಕೊಂಡ ಶಾಂಪು ಹಾಕಿ ಏನ ಜಗನಾರ ತಗೂದಲ ನಂತ ತೆರದಿದ್ದಾಳ ಅವರ ಮನೆಯ ಬಾಗಿಲ. ಕಂಬಾನ ಎನ್ನಾಕಿ ನಂಬಿಗೆ ಬರುವಾಗ ನಂಬಿನಾಗಿದ್ದರು ನನ್ನ ಕೈಲಾಗ ಕರಿಯಾಕಿ ವಾಟಿಕ ಶಾಂಪು ಹಚ್ಚಿ ತೆರೆದಾಳ ಚಂದನಾರ ತಗೂದಲ ಹಿಂದಿಂದ ಬರಬೇಡ ಧಾರವಾಡ ಹಮ್ಮಿದ ಜೀವನದಾಗ ಕಂಡಿಲ್ಲೋ ನನ್ನಂತ ಹುಡುಗ್ಯಾರ ಬಿಟ್ಟ ನಿಂತಿ ನನ್ನ ಬೆನ್ನ ಹತ್ತಿ ನನ್ನ ಹೆಸರು ತಗೊಂಡು ಏನು ಮಾಡತಿ. ನಗರಿ ಧಾರವಾಡ ಹುಡುಗಿ ನನ್ನೂರ ನಿಂದ ಯಾವೂರ ನಿನ್ನ ಮಾರಿ ಬಣ್ಣ ನಿನ್ನ ಹಡಗ ನನ್ನ ನಮನ. ನಗರಿ ಧಾರವಾಡ ಹುಡುಗಿ ನನ್ನೂರ ಸಫಲವಾದ ನಿಂದ ಯಾವೂರ. ಯಾರ್ದ ಕೆತ್ತ ಕಳಿಸೋ ಬಡಗಿ ಬಸ್ಯ ಬಂದಳಿಕೆ ಸುರ್ಸುರ್ ಬತ್ತಿ ಅಲ್ಲಿ ಬಡಗಿ ಗಿಡಗಿ ಅಂತಿಲ್ಲ. ಹೆಂಗೈತಿ ನಿನ್ನ ಮೈಯಾಗ ನನ್ನ ತಲೆ ಕೆಡಬಾರ್ದ ಕೆಟ್ರ ಕೆತ್ತಿ ಕಳಿಸ್ತೀನಿ ನಿಂದ ಮನಿಗೆ ಹೋಗಿ ಹಾಕ್ತಿ ನೀ ಬಿಳೆ ತತ್ತಿ
ಗಟ್ಟಿ ಐತಿ ನಿನ್ನ ಉತ್ತತ್ತಿ ನಾ ಬಾಯ್ ಬಿಟ್ಟು ಬಂಗಾರ ಸುತ್ತೈತಿ ಆದ್ರೆ ನಾ ಬಿಟ್ರ ನಿನ್ನ ಬಾಯಿ ಎಲ್ಲ ತಲೆ ಸುತ್ತ ಏ ನೀ ಯಾಕೆ ಸಿಟ್ಟು ಮಾಡ್ಕೋತಿಲಿ ಚಂದ್ರಿ ನೀ ನಮ್ಮ ಹುಡುಗಿ ಅಂತೇಳಿ ನಾ ನಿನಗ ಮಾಡಿನಿ ಆದ್ರೆ ನಿಂದ ಕೆತ್ತ ಕಳಿಸ್ತೀನಿ ಏನಾಯ್ತಂದ್ರ ಅದನ್ನ ಕೆತ್ತ ಕಳಿಸ್ತೀನಿ ಬಾ ನಮ್ಮಪ್ಪ ಮನ್ಯಾಗಿನ ಗೂಟ ಮುರ್ಕೊಂಡು ಹೋಗೈತಿ ಅದಕ್ಕ ಹೋಗಿ ಬಡಗಿ ಬಸಿ ಅಂತ ಹೋಗಿ ಕೆತ್ತಿಸ್ಕೊಂಬಾರವಾ ಅಂತ ಕಳ್ಸ್ಯಾನ ಬಾ ಕೆತ್ತ ಕೊಡ ಬಾ ಅಲ್ಲಿ ಇದ್ದೊಂದು ಹಳೆ ಗುಡ್ದ ಬಾಳೆ ಮಾಡೋದು ಬಿಟ್ಟು ಅದನ್ನ ಜಗ್ಗಾಡಿ ಮುರ್ಕೊಂಡ್ ಬಂದಿರಲ್ಲ ನಿಮಗೆ ಸ್ವಲ್ಪರ ಬುದ್ಧಿಗಿದ್ದು ಐತಿಲ್ಲ ಅಂತೀನಿ ನಾ ಮುರಿದಿಲ್ಲ ಮರ ಅಂತೀನಿ ಮಗನ ಮನೆ ಚಿಕ್ಕವ ಏನಂದಳು ತಂಗಿ ನಿನ್ನ ಗೂಟು ಎಟ್ಟುದ್ದ ಐತಿ ನಿನ್ನ ಗೂಟು ಎಷ್ಟು ದಪ್ಪ ಐತಿ ನಂದು ಮುರಿದ ಹೋಗೈತಿ ಅಂದಳ ನಂದು ಒಂದು ಚಂದ ಇತ್ಲಾ ಕೊಟ್ಟೆ ಅದೇನ ಮುರಿದಲ್ಲ ಹರಿದಲ್ಲ ಅಂತ ಕಟ್ಟಿ ಕೈಯಾಗ ಎರಡೋ ಕಾಲ್ ಹಾಕಿ ಬೀಸಾಕತ್ರ ಅರ್ಧ ಕೈಯಾಗ ಬಂದೈತಿ ಅರ್ಧ ಕಲ್ಲಾಗ ಸಿಕ್ಕೊಂಡೈತಿ ತೋ ನೋಡ ನೀ ಹೆಣ್ಮಕ್ಳು ಏನಾರ ಅಂತೀನಿ ಆ ಗೂಟ ಮುರಿ ಹೊತ್ನಾಗ ಏನ್ ಮಾಡತ್ತಿದ್ರಿ ನೀವು ಇಬ್ರು ಬ್ಯಾಸ್ಟಿಕ್ ಕಾಲ್ ಕಲ್ಲಾಗ ಅದ ಕೈಯಾಗ ಕೆತ್ಕೊಂಡು ಕೊಡ್ತೀನಿ ಬಾ ಸಂಜೆ ಕಡೆ ನಮ್ಮ ಮನೆ ಕಡೆ ಬಾ ಕೊಟ್ಟು ಕಳಿಸ್ತೀನಿ ಅದೇನಾರ ಯಾಕಾವತ್ತಕ್ ಮರಯ್ಯ ಈಗಾರ ಗೊತ್ತಾಯ್ತಲ್ಲ ನಮ್ಮ ಗೂಟ ನಾವು ನೆಟ್ಟಿಗೆ ಇಟ್ಕೋಬೇಕು ಅಂತ ಬಾ ಗೂಟ ರೆಡಿ ಮಾಡಿ ಕೊಡ್ಬಾ ಬಾ ಬಾ ಮತ್ತೆ ಶುರು ಮಾಡಿನ ಹೊಡಿ ಹೊಲಿ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಮನೆಗೆ ಹೋಗಿ ನೆಟ್ಟಗ ಮಾಡುತ್ತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಹಾಕಿನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಹಾಕಿನ ದೂರ ಕನಸಿನಾಗ ಕರದಂಗದೈತಿ ಆ ನನ್ನ ಗೆಳೆಯಾರ ಬರಲಿ ಗೆಳೆಯಾರ
ನನ್ನ ಗಂಡ ಮಂಜಾಗ ನನ್ನ ಗಂಡ ಮಗುವಾಗ ನನ್ನ ಗಂಡ ಹುಡುಕುವೆ ನನ್ನ ಗಂಡ ಹಂಗಂದ ನನ್ನ ಗಂಡ ಹಿಂಗಂದ ಮರಿಯಾಗಿದ್ದರ ಕೂವೆ ಒಲ್ಲಾಗಿದ ರಾಮವಾರ ಹಿಂಗ ಮಾಡಿಸಿದ್ರು ಊರಿನಿಂದ ಕೂವೆ ಪ್ರೀತಿ ಹಳ್ಳಿ ಹೊಲದಂಗ ಕೂವೆ ಸಂಸಾರ ಸಲುವಾಗಿ ತಂದೆ ತಾಯಿನ ಆಗಿನ ಸಲುವಾಗಿ ತಂದೆ ತಾಯಿನ ಆಗಿನ ದೂರ ಕನಸಿನಾಗ ಕರೆದ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಎಂತ ಮಗಳ ಗಂಟ ಬಿದ್ದು ನನ್ನ ಬಾಳೆಕ ಮೂರು ಮಾಡಿ ಹಾಕಂಗೆಲ್ಲ ಒತ್ತಾಯಕ ಎಂತ ಮಗಳ ಗಂಟ ಬಿದ್ದು ನನ್ನ ಬಾಳೆಕ ಮೂರು ಮಾಡಿ ಹಾಕಂಗೆಲ್ಲ ಒತ್ತಾಯಕ ಎಂತ ಮಗಳ ಗಂಟ ಬಿದ್ದು ನನ್ನ ಬಾಳೆಕ ಮೂರು ಮಾಡಿ ಹಾಕಂಗೆಲ್ಲ ಒತ್ತಾಯಕ ಮೂರು ಮಾಡಿ ಹಾಕಂಗೆಲ್ಲ ಒತ್ತಾಯಕ ಮೂರು ಮಾಡಿ ಹಾಕಂಗೆಲ್ಲ ಏ ನಿಮ್ಮ ಅವನ ಆಳಾತೋಯಪ್ಪ ಆಳಾತೆ ನನ್ನ ಮಾನ ಮರ್ಯಾದೆ ಪೂರ ಆಳಮಾತೋಯಪ್ಪ ಆಳಾತೆ ಏ ನಿಮ್ಮ ಅವನ ಇಟ್ಟಿಗಿರೇ ಹುಟ್ಟಿದಕ್ಕೆ ನಾ ಹೇಳಿದೆ ನಾನು ಮಾಡಕತ್ತಿದ್ದೇನಿಲ್ಲ ಏ ಬಡಿಗೆ ಬಸ್ಯ ಏನಿಲ್ಲ ಮೈಯಾಗ ಹೆಂಗ ಸಾಕಾಯ್ತು ನಮ್ಮ ಮಗನ ನಿನಗ ನಾ ಏನು ಮಾಡೇನ್ರಿಪ್ಪ ಇಷ್ಟ ಯಾಕೆ ಸಿಟ್ಟ ಆಗಿರಿ ಏ ಹೌದ್ರಿ ಬಡಿಗೆ ಬಸ್ಯ ಏ ಹೌದ್ರಿ ಬಡಿಗೆ ಬಸ್ಯ ಮಾಡೋದೆಲ್ಲ ಮಾಡಿ ಮತ್ತ ನಾ ಏನ್ ಮಾಡಿ ಅಂತೀಯ ಮಂಗ್ಯಾನ ಮಗನ ಹಳೆ ನಾಚಿಕಡಿ ಹಳೆ ನಾಚಿಕಡಿ ಏನ್ ಮಾಡಿ ಇಬ್ರು ಕೂಡಿ ಸಂಖ್ಯಾ ಬಾಳನ ಆಟ ಎಬ್ಸಿರ್ನ ಇಲ್ಲಿ ಮಕ್ಳು ಹೌದಲೇ ಬಡಿಗೆ ಒಂದು ವಾದ್ಯ ಅಂದ್ರ ಮಗನ 3 ಪೂಟಿ ಉಳ್ಳಾಡ್ಕೊತ ಹೋಗಿರ್ಬೇಕು ಮಗ ಏನ್ರಿ ಆ 3 ಪಟ್ಟಿ ಹೆಚ್ಚು ಕಡಿವಿ ಏನ್ರಿ ಅವ ಅದ ಮಗನ ನೀ ಹಚ್ಚಿನಿ ಅಂತ ತುರುವಾಗ ಮ್ಯಾಟ ಅವ ಬಾಡಿಗೆ ಹಚ್ಚಿ ಕಡ್ತೀನಿ ಏ ನಿನ್ನ ಅವನ ಬಚ್ಚಲ್ ಕುಣ್ಯಾಗ ಹುಟ್ಟಿದ್ದ ಅಲ್ಲಪ್ಪ ಪಾಪ ಬಡಗಿ ಮ್ಯಾಗ ಯಾಕೆ ಸನ್ಮಾನ ಪಡ್ತಿ ಅಂತೀನಿ ಅಲ್ಲ ಅವ್ನು ಕೇಳಿದ ನಮ್ಮ ಗೋಟ್ ಮುರಿದಿತ್ಲ ಏನು ಒಂದು ಪೂಟ್ ಮಾಡಿಸ್ಕೊಡ್ಲಿ ಒಂದು ಗೇನ್ ಮಾಡಿಸ್ಕೊಡ್ಲಿ ಅಂತ ಕೇಳಾಕತ್ತಿದ್ದ ಒಂದು ಪೂಟ್ ಎದಕ್ ಸಾಲ್ತತಿ ಗೇನ್ ಬೇಕಾ ಅಂತ ಹೇಳಾಕತ್ತಿದ್ದೆ ಸದ್ಯ ಆಟಾಡು ಬಂದಲ್ವ ನಾ ಬರ್ಲಿಲ್ಲ ಅಂದ್ರ ಮಗಳ ನಿಂದ ನೋಡಲಿ ಮತ್ತೆ ಎಲ್ಲ ಹಾಳು ಮಾಡಿಬಿಡ್ತಿದ್ರ ಬಡಕೆ ಬಸ್ಯ ಅವನಿಂಬಲ್ಲಿ ಹೋಗಿ ಕೆಲಸ ಭಾಳ ಅರಿಗಾಡ್ತೀವಿ ಅವನೇನು ಖಾಲಿ ಕೊಟ್ಟರೆ ಬಾಟ್ಲಿ ಹಂಗೆ ಕೇಳ್ರಿ ಪರ್ಜಂತಪ್ಪರ ಈ ಮಗ ಆಟಿಗೆಡಿ ಅದ ನಿಮ್ದು ಮುಂದೆ ತುದಿ ಐತ ಅದನ್ನ ಬಾಯಾಗ ತುರುಕ್ರಿ ತಪ್ಪಬೇಡ್ರಿ ಕೊಡಿ ತುಡ್ಡಿ ಹೇಳತ್ತೀರಿ ಓ ಮರಯ್ಯ ಮತ್ತ
ಅಲ್ಲೇ ಚೆನ್ನಪ್ಪ ಸುಮ್ಮನೆ ಯಾಕ ತ್ರಾಸ ಮಾಡ್ಕೋತಿ ದಾರಾಟ್ರ ನನ್ನ ಹೆಂಡತಿ ದಾರಾಟ್ರ ನನ್ನ ಮಾವ ಅಂತ ಹೇಳ್ಬಿಡಲ್ಲ ನಮ್ ಚೆನ್ನಪ್ಪ ಹಂಗ ನಮ್ ಚೆನ್ನಪ್ಪ ಹಿಂಗ ಅಂತಿದ್ದಲ್ಲೋ ಪಡ್ಜೆಟ್ಟಪ್ಪ ಪಸಂದ 3 ಗುಟ್ಟ ಆಯ್ತಲ್ಲ ನಿನಗೆ ಏ ನಿಮ್ಮ ಅವ್ರನ್ನ ಹಿಟ್ಟಿನ ಕೆರೆನ ಹುಟ್ಟಿದಕ್ಕೆ ನಾ ಹೇಳೇನೇನು ಮಾಡಕತ್ತಿದ್ಯಾಣ ನಡಿವಾ ನಡಿ ಮಗಳ ಮನೆ ಕಡೆ ಹೋಗು ನಡಿ ಏ ನಿನ್ನವನ ಕಬ್ಬಿನ ಪಡೆದ ಹುಟ್ಟಿದವನ ಅಲ್ಲಪ್ಪ ಪಾಪ ಇವ್ರ ಮ್ಯಾಗ ಯಾಕೆ ಇಷ್ಟು ಹೇಳಕತ್ತೆ ಅಂತೀನಿ ಬರೋಬ್ಬರಿ. ಅಲ್ಲ ಪಾಪ ಊರ್ ಮಂದಿಗೆ ತಂದಿದ್ದಂಗ ಕೈಯಾಗಂತಲ್ಲ ಬಾಯಾಗ ಬಡದಿಟ್ರು ಪಾಪ ಚಿಪ್ಪಾಕು ಬರಂಗಿಲ್ಲ ಕಚ್ಚಾಕು ಬರಂಗಿಲ್ಲ ಹೌದಿಲ್ಲ ಚೆನ್ನ ಓ ಹುಡುಗಿ ಸುಮ್ಕಿರುವ ಚಂದ್ರವಾಣಿನ ಈ ಮಗಗ ನಾ ಹೇಳ್ತೀನಿ ಈಕಿ ಚಂದ್ರ ಅಂದ್ರೆ ಯಾರು ತಿಳಿದಿರಿ ಬಡ್ಗ್ಯಾ ಕಾಸ ನಮ್ಮ ಅಕ್ಕನ ಮಗಳು ಇದ್ದಂಗ ಅದಕ್ಕೆ ನಾನ ಮಾಡ್ಕೋಬೇಕಂತ ಮಾಡೀನಿ ನೋಡಕ್ಕೂ ಪಸಂದ್ ಐತಿ ನನಗೂ ಯಾವ ಮಗನಿನ ಮಗಳತಿ ಬಾರಿ ಪೀಸ ನಾನು ರಾಗಿದ್ದಾಗಿತ್ತು ಸಣ್ಣ ಕೂಸ ಏನ ಬೆಳೆಸಿದಿ ಈಗ ಕಟಮಸ್ತ ಎಬ್ಬಸಲಿನ ಬ್ಯಾಟ ರತಿಯಲ್ಲಿನ ಸಿಕ್ಸ
ಈಕಿನ ಹಿಡಿದ ಗುದ್ದಾಡಿದರ ಹೌದಾ ಕೇಳವ ನನ್ಯಾವ ಹೌದು ಹುಲಿ ಬಂದೈತಿ ಮತ್ ಕೇಳವ ನನ್ಯಾವ ಮಗನಿನ ಮಗಳಕ್ಕೆ ಬರುತ್ತೀಸ ನೋಡಾಗ ಬರುತ್ತ ಸಮತೂಸ ಇದು ಕನ್ನಡ ಮಸ್ತ ನೋಡಿ ಅದು ಸುಸ್ತ ಬಾರಿ ದಿವಸ ನೋಡಿ ಅದು ಸುಸ್ತ ಲಲಲಲಲ. ಈ ಮಾವನ ಏನ್ ಮಾಡಕತ್ತೀನಿ ಇಲ್ಲಿ ಹೋಗಿ ಹೋಗಿ ಇನ್ನೊಂದು ಹೋಗಿ ಹೋಲೆ ಕರುಗಿರಿ ಹಾಕತ್ತಲ್ಲ ನೀನು ನಾವು ನಾಡ ನಡೀತೀನೋ ಮನೆ ಕಡೆ ಇಲ್ಲ ಇಲ್ಲ ಸಣ್ಣ ಬಡಿಗೆ ತಗೋಲ್ಲ ಮತ್ತೆ ನೋಡಿಲ್ಲ ನೀ ಮಾವ ನಡುವೂರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಾಂಗ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ಮಧುರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಾನ್ನ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪರಾಗನಲ್ಲ ಅಂಜಿಕೆ ನನಗಿಲ್ಲ ನಿಮ್ಮ ಪರಾಗನಲ್ಲ ಅಂಜಿಕೆ ನನಗಿಲ್ಲ ಕರತನ ಕಡದಾಗಿ ಬಾರ ನನ್ನ ಹಿಂದಿನಿಂದ ಕೆಳಗೆ ನೋಡನ ಮುಂದಿನಿಂದ ಸಂಜಾಲಿ ನಿಂತಿನಿ ನಾಗಿಂದ ಏನಾಗತೈತಿ ಅಗಲಿ ಗೆಳತಿ ನಿನ್ನ ಸಂಬಂಧ ಏನಾಗತೈತಿ ಅಗಲಿ ಗೆಳತಿ ನಿನ್ನ ಸಂಬಂಧ ಅವ ಮಗ ಸರ ಬರ್ತು ಏನು ಕ್ವಾಡಿಟ್ಕೊಂಡು ಇಡಂತ ಒಂದ ನಡೀನ ಮನೆ ಕಡೆ ನಡೀನ ಮತ್ತ ಅಲ್ಲಿ ಚೆನ್ನ ಚಂದ್ರಿನ ಎಂತ ಚಲೋ ಒಳಗ್ ಮಾಡ್ಕೋತಿದ್ನಿ ಬಂದ್ ಎಲ್ಲ ಅಡ್ಗಡಿಸ್ಬಿಟ್ಟಲ್ಲಿ ಸಾಕ್ ಬಾಯ್ ಮುಚ್ಚ್ಲಿ ಫಸ್ಟ್ ಹಾಕಿಲ್ಲ ಅವರ ನಾನ ಇಡೀ ಊರಾಗ ಹೊಡೈತಿ ಆಮೇಲೆ ನಾ ಮಾಡೀನಿ ಅಂದ್ರೆ ಇಡೀ ಅವ್ರು ನಮ್ದ ತಂದ್ ಮಾಡಿನ ಫಸ್ಟ್ ನಂದ ಐತಿ ಅವ ಊರಾಗ ಫಸ್ಟ್ ನಿಂದಾದ್ರೆ ಏನಾತ್ಲಿ ಅದ್ರ ಗಡಿಗೆ ಹೊಡ್ಯಾವ ನಾನ ಅದ್ರ ಗಡಿಗೆ ಹೊಡೆದಿದ್ದು ಆತ ಅದ್ರ ಮೊಸರ ಬಾಯನ ಪ್ರೀತಿಯ ಪರಿವಾರ ಮನಸ್ಸಿಗೆ ತಳಮಳ ಪ್ರೀತಿಯ ಪರಿವಾರ
ಪಾಂಡವರ ಹಣೆ ಬರನ ಉಳಿಸೋದಿಕ್ಕೆ ಸಾರಥಿಯಾದ ಕೃಷ್ಣನು ನೀನಲ್ಲ. उसी किसे का दौलत नहीं, रान किसे का औरत नहीं, पुलिस किसे का मदद नहीं, ए कुत्ते ये बलराम किसे का दोस्ती नहीं. ಈ ನಿಸರ್ಗದಲ್ಲಿ ನಗುವ ಕೆಂಪು ಗುಲಾಬಿ ಕಂಡಾಕ್ಷಣ ತುಂಬಿಗಳ ದಂಡು ಬಂದು ಮಕರಂದವನ್ನು ಹೀರಿ ಸಂತೋಷ ಪಡಿಸುತ್ತವೆ. ಅದೇ ರೀತಿ ಸುಂದರವಾದ ಹೆಣ್ಣನ್ನು ಕಂಡಾಕ್ಷಣ ಆ ಹೆಣ್ಣನ್ನು ಅಪ್ಪಿ ಮುದ್ದಾಡಿ ಅನುಭವಿಸುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ಇಂದು ಎಷ್ಟೋ ದಿನಗಳು ಗತಿಸಿ ಹೋದರು. ಈ ಬಲರಾಮನ ಕಣ್ಣಿಗೆ ಒಂದು ಬಣ್ಣದ ಚಿಟ್ಟೆ ಕೂಡ ಕಾಣುತ್ತಿಲ್ಲವಲ್ಲ. ಓಹೋ, ಯಾವುದೇ ಒಂಟಿ ಹಕ್ಕಿ ಇತ್ತ ಕಡೆನೆ ಬರುತ್ತಾ ಇದೆ. ಬರಲಿ ಬರಲಿ. ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ನಡು ರಸ್ತೆಯಲ್ಲಿ ಹೀಗೆ ನಿಂತ್ಕೊಂಡ್ರೆ ಓಡಾಡೋರ್ಗೆ ತೊಂದರೆ ಆಗೋದಿಲ್ವಾ? ತೊಂದರೆ ತೊಂದರೆಯಾಗುತ್ತದೆ ಎಂದು ನಿಮ್ಮಂತ ಸುಂದರಿಯರನ್ನು ಹಾಗೆ ಬಿಟ್ಟು ಹೋದರೆ ತೊಂದರೆ ಖಂಡಿತ ಆಗುತ್ತದೆ. ವಾವ, ಬೇಲೂರಿನ ಶಿಲಬಾಲಿಕೆ ಅಂತಿರುವ ಈ ಸುಂದರ ಬಾಲೆ ಎಷ್ಟು ದಿವಸ ಗೆಲ್ಲಿದ್ದಳು ನೋಡಿ. ನಾನು ಇಲ್ಲೇ ಪಕ್ಕದೂರ್ನವಳು. ನನ್ನ ಗೆಳತಿಯನ್ನು ನೋಡೋದಕ್ಕೆ ಇಲ್ಲಿ ಬಂದೆ. ನೋಡಿ, ದಯವಿಟ್ಟು ನನಗೆ ದಾರಿ ಬಿಡಿ. ಫ್ರೆಂಡ್ ಫ್ರೆಂಡ್ ಎಂದರೆ ಬಾಯ್ ಫ್ರೆಂಡ ಅಥವಾ ಗರ್ಲ್ ಫ್ರೆಂಡ? ಏ ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನೋಡು, ಒಂಟಿ ಹೆಣ್ಣಿಗೆ ಈ ರೀತಿ ಸಕ್ಕಿನಿಂದ ಮಾತಾಡೋದು ಸರಿಯಲ್ಲ. ಸುಮ್ಮನೆ ದಾರಿ ಬಿಡು. ಲೇ ಸಕ್ಕಿನ ಹೆಣ್ಣ, ಈ ಬಲರಾಮನ ಸಕ್ಕಿನ ಶಿಖರವನ್ನೇರಿ ಈ ನನ್ನ ಕಾಮದ ಕಣ್ಣನ್ನು ಒಂದು ಸಾರಿ ಕಣ್ಣು ಬಿಟ್ಟು ನೋಡಿದರೆ ಸಾಕು, ಮಣ್ಣು ಮುಚ್ಚಿ ಸಾಯುವೆ ಈ ಕಾಡಿನಲ್ಲಿ. ಸುಮ್ಮನೆ ನಿನ್ನ ಗುಲಾಬಿ ಅಂತಿರುವ ಈ ನಿನ್ನ ದೇಹವನ್ನು ನನಗೆ ಅರ್ಪಿಸಿ ಜೀವ ಉಳಿಸಿಕೊಂಡು ಮನೆ ಸೇರಿಕೋ. ಮುಚ್ಚು ಬಾಯ್ ಸ್ಕೌಂಡ್ರಲ್. ಒಂಟಿ ಹೆಣ್ಣು ಸಿಕ್ಕಿದೆ ಎಂದು ಮಾತ್ರಕ್ಕೆ ಈ ರೀತಿ ಸೊಕ್ಕಿನಿಂದ ಮಾತಾಡ್ತಾ ಇದೆಯಲ್ಲ. ನೋಡು, ನೀನು ಕರೆದಾಗ್ಲೆಲ್ಲ ಬಂದು ಸೆರಗ್ ಹಾಸೋದಕ್ಕೆ ನಾನೇನೋ ನೀನು ಇಟ್ಟುಕೊಂಡ ಸೂಳೆ ಅಲ್ಲ. ಸಕ್ಕಿನ ಹೆಣ್ಣೆ, ಮುಚ್ಚೋ ಬಾಯ್ನ. ಈ ಬಲರಾಮನ ಸಕ್ಕಿನ ಶಿಖರವನ್ನೇರಿ ಈ ನನ್ನ ಕಾಮದ ಕಣ್ಣನ್ನು ಒಂದು ಸಾರಿ ಕಣ್ಣು ಬಿಟ್ಟು ನೋಡಿದರೆ ಸಾಕು. ಏ ಮುಟ್ಟಾಳ, ಸಮುದ್ರದ ನೀರು ನೋಡಿ ದೂರದಿಂದ ಸಂತೋಷ ಪಡಬೇಕು ವಿನಃ ಅದನ್ನ ಕುಡಿತೀನಿ ಅನ್ನೋದು ನಿನ್ನ ಮುಟ್ಟಾಳತನ. ಸಮುದ್ರ ಸಮುದ್ರದ ನೀರನ್ನು ನೋಡಿ ಎದರಿ ಹಾಗೆ ಹೋಗುವುದಕ್ಕೆ ನಾನೇನು ಸ್ಯಾಂಡಲಲ್ಲ. ಅದೇ ಆಳವಾದ ಸಮುದ್ರದಲ್ಲಿ ಧುಮುಕಿ ಈಜಿ ಜಯ ಗಳಿಸಿ ಬಂದ ಈ ಜಯ ಬೇರಿ ಬಲರಾಮನಿಗೆ ಸವಾಲು ಹಾಕುತ್ತೀಯಾ? ಬಾ, ನಿನ್ನ ಕೆಂದುದ್ರಿಂದ ನನ್ನ ಕೆನ್ನೆಗೆ ಮುತ್ತಿಕ್ಕಿ ನನ್ನ ಕಾಮದ ಮತ್ತನ್ನು ಈಸುವ. ದೂರ ಸರಿದು ಮಾತನಾಡೋ ದುರಾತ್ಮ. ದುರಾತ್ಮ ಯಾರು ದುರಾತ್ಮ? ನಿನಗೆ ಜನ್ಮ ಕೊಟ್ಟ ಆ ನಿನ್ನ ತಂದೆ ದುರಾತ್ಮ. ನಿನಗೆ ಈ ಸೌಂದರ್ಯ ಕೊಟ್ಟ ಆ ದೇವರು ಕೂಡ ದುರಾತ್ಮ.
ನಿಮ್ಮಂಥವರನ್ನು ಅಣಿಬಸಲು ಹುಟ್ಟಿ ಬಂದ ನಾನೇ ನಾನೇ ನಿನ್ನ ಪರಮಾತ್ಮ. ನಾಯಿ ನಡು, ಒಂಟಿ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವ ನೀನ್ಯಾವ ಪರಮಾತ್ಮನು? ನಿನ್ನಂತ ಕೆಟ್ಟ ವಿಷ ಸರ್ಪಗಳಿಗೆ ಸರಿಯಾಗಿ ಶಿಕ್ಷೆ ಕೊಡಲು ನನ್ನ ದೇವರು ಬಂದೇ ಬರ್ತಾನೆ, ನೆನಪಲ್ಲಿಟ್ಕೋ. ದೇವರು ಆ ನಿನ್ನ ಕಲ್ಲು ದೇವರು ಬಂದು ಅದೇಗೆ ನನ್ನನ್ನು ಶಿಕ್ಷಿಸುತ್ತಾನೆ ನಾನು ನೋಡುತ್ತೇನೆ. ನನ್ನನ್ನು ಶಿಕ್ಷಿಸುವ ಮೊದಲು ದೇವರ ಹೆಸರುಗಳ ಮೇಲೆ ಮಠ ಮಂದಿರಗಳನ್ನು ಕಟ್ಟಿಸಿ ಅದೇ ಜಾಗದಲ್ಲಿ ಶಾಲಾ ಕಾಲೇಜ್ಗಳನ್ನು ನಿರ್ಮಿಸಿ ಕಾಲೇಜಿಗೆ ಬರೋ ಹುಡುಗಿಯರನ್ನು ತಮ್ಮ ಪರ್ಸನಲ್ ರೂಮಿನಲ್ಲಿ ಕರೆಸಿಕೊಂಡು ಓಜು ಮಾಡಿ ಮಜಾ ಮಾಡಿ ಹೋಗುತ್ತಾರಲ್ಲ, ಅಂತವರಿಗೆ ಶಿಕ್ಷಿಸಲು ಹೇಳು ಆ ನಿನ್ನ ಕಲ್ಲು ದೇವರಿಗೆ. ಅಷ್ಟೇ ಏಕೆ, ಅದೇ ಹುಡುಗಿಯರನ್ನು ತಮ್ಮ ಕಾರಿನಲ್ಲಿ ಊರು ಸುತ್ತಿಸಿ ಎಂಜಾಯ್ ಮಾಡಿ ಭಕ್ತರ ಕೊಟ್ಟ ಕಾಣಿಕೆಯನ್ನು ತಮ್ಮ ಪ್ರೀತಿಯ ಕಾಣಿಕೆಯಾಗಿ ಕೊಡುತ್ತಾರಲ್ಲ, ಮೊದಲು ಅಂತವರಿಗೆ ಶಿಕ್ಷಿಸಲು ಹೇಳು ಆ ನಿನ್ನ ಕಲ್ಲು ದೇವರಿಗೆ. ಆ ನಿನ್ನ ಕಲ್ಲು ದೇವರು ಇದ್ದಿದ್ದೆ ಆದರೆ ಬಂದು ನಿನ್ನನ್ನು ಕಾಪಾಡಬೇಕು, ಸರಿನಾ? ನೋಡು, ದಯವಿಟ್ಟು ನನ್ನ ಏನು ಮಾಡಬೇಡ. ಇಷ್ಟು ದಿವಸ ಕಾಪಾಡಿಕೊಂಡು ಬಂದ ನನ್ನ ಶೀಲವನ್ನು ಹಾಳು ಮಾಡಬೇಡ. ದಯವಿಟ್ಟು ನನ್ನನ್ನು ಬಿಟ್ಬಿಡು. ಅಯ್ಯೋ ಹುಚ್ಚಿ, ಯಾಕೆ ಶೀಲವೆಂದು ಚೀರಿಕೊಳ್ಳುತ್ತೀಯ? ಎಲ್ಲ ಜೀವಿಗಳು ಹುಟ್ಟಿದ್ದೆ ಕೆಟ್ಟು ಹೋಗಲಿಕ್ಕೆ. ಅಷ್ಟೇ ಏಕೆ, ಗಂಡು ಎಂಬ ಜೀವ ಹುಟ್ಟಿದ್ದೆ ಇಲ್ಲಂತ ಹೆಣ್ಣಿನ ಶೀಲವನ್ನು ಕುಕ್ಕಿ ಕುಕ್ಕಿ ತಿನ್ನಲಿಕ್ಕೆ. ನೀನು ಹೇಳಿದ ಹಾಗೆ ಯಾವ ಹೆಣ್ಣು ತನ್ನ ಶೀಲವನ್ನು ಕಳೆದುಕೊಳ್ಳದಿದ್ದರೆ ನಾನು ನೀನು ಈ ಭೂಮಿ ಮೇಲೆ ಹುಟ್ಟುತ್ತಲೇ ಇರಲಿಲ್ಲ. ಹಾಗಂತ ಎಲ್ಲ ಹೆಣ್ಣುಗಳು ತನ್ನ ಶೀಲವನ್ನೇ ಹಂಚುತ್ತಾರಂತ ತಿಳ್ಕೊಂಡಿದ್ಯಾ? ನೋಡು, ಅದೆಂದಿಗೂ ಸಾಧ್ಯವಿಲ್ಲ. ನೀನು ನನ್ನ ದಯವಿಟ್ಟು ಬಿಟ್ಬಿಡು. ನೋಡು, ನಾನಂತವಳಲ್ಲ. ನೀನು ಹಾಗೇನೋ ಅಂದುಕೊಂಡಿದ್ದೆ ಆದ್ರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಮದುವೆ ಮದುವೆ ಎಂಬ ಮೂರಕ್ಷರ ಅರ್ಥ ನಿನಗೆ ತಿಳಿದಿದ್ದೆ ಆದರೆ ನೀನು ಈ ರೀತಿ ಮಾತನಾಡುತ್ತಿರಲಿಲ್ಲ. ಮದುವೆ ಎಂಬ ಮರ್ಮದ ಗುಟ್ಟನ್ನು ಬಿಚ್ಚಿ ಹೇಳುತ್ತೇನೆ. ಅಚ್ಚಳಿಯಾದ ಹಾಗೆ ಬತ್ತಳಿಕೆಯಿಂದ ಬರೆದಿಟ್ಟಿಕೋ ಈ ನಿನ್ನ ಕೆಚ್ಚಲಿಯ ಮೇಲೆ. ಗಂಡು ಎಂಬ ಗರ್ವ ಹುಟ್ಟಿದ್ದೆ 18 ಹರಿಯದ ನಂತರ ಅದೇ ಹರಿಯದಲ್ಲಿ ನಾನು ಗಂಡೆಂಬ ಗಾರಿಕೆ ತೋರಿಸಲು ರೆಡಿಯಾಗುತ್ತೇನೆ. ಕಂಡ ಹೆಣ್ಣುಗಳ ಮೇಲೆ ಕಣ್ಣು ಹಾಕುತ್ತಾನೆ ಇರುತ್ತೇನೆ. ಹಾಗಂತ ಈ ಗಂಡಿನ ತಪ್ಪಲ್ಲ, ಪ್ರಕೃತಿ ನೇಮವೇ ಹಾಗೆ. ಇದೇ ರೀತಿ ಮುಂದುವರಿತಾ ಹೋಗಿದ್ದರೆ ಯಾರ ಹೆಂಡೆಂದರು ಯಾರ ಕೈಯಲ್ಲಿ ಅಂತ ಗೊತ್ತಾಗುತ್ತಿರಲಿಲ್ಲ. ಆಗ ಬುದ್ಧಿವಂತ ಮನುಷ್ಯ ಒಂದ ಹೆಣ್ಣನ್ನು ಕರೆ ತಂದು ಅವಳ ಕುತ್ತಿಗೆಗೆ ಕಡಿ ಮನುಷ್ಯರವನ್ನು ಬಿಗಿದು, ಇದು ನಿನ್ನ ವಸ್ತು, ಇವಳನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಬಾರದೆಂದು ನಮಗೆ ಪ್ರತಿಜ್ಞೆ ಮಾಡಿಸಿ ನಮಗೆ ಒಪ್ಪಿಸಿ ಹೋಗುತ್ತಾರಲ್ಲ. ಏಕೆ ಗೊತ್ತಾ? ಒಂದು ಗಂಡಿಗೆ ಒಂದೇ ಹೆಣ್ಣು ಅಂತ ಗುರ್ತು ಮಾಡುವುದೇ ಈ ಮದುವೆ. ತಿಳಿತೇನಿಗೆ? ಮತ್ತೆ ಮದುವೆ ಆಗದ ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣು ಹಾಕ್ತಾ ಇದೆಯಲ್ಲ, ಇದು ಸರಿನಾ? ಸರಿ ತಪ್ಪಿನ ಬಗ್ಗೆ ನನಗೆ ಬುದ್ಧಿ ಹೇಳಲು ಬರಬೇಡ. ಇಷ್ಟು ತಿಳಿಸಿ ಹೇಳಿದರು ತಿಳುಕೋ ಹೆಣ್ಣು ನೀನಲ್ಲವೆಂದಾಗ ನಿನಗ ಬಲಾತ್ಕಾರವೇ ಸರಿ.
ಕಾರ್ಯದಲ್ಲಿ ಅಡ್ಡೈಸಿ ಬಂದವನು ನೀನವನಲೇ ನನ್ನ ಮಗನ. ನಮ್ಮ ಭಾರತ ನಾರಿಯರ ಪ್ರಾಣ ಹೋಗುವಾಗ ನಿಮ್ಮಂತ ಕಾಮಕರಿಂದ ಪಾರು ಮಾಡುವ ಎಂಬ ಧರ್ಮಗಳೇ ಈ ಮೈಲಾರಿ ಮೈಲಾರಿ ಈ ಬಲರಾಮನ ಸವಾಸಕ್ಕೆ ಕೈ ಹಾಕಿದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು ಮೇಲೆ. ಈಗ ನಿನಗೆ ಈ ಭೂಮಿಯ ಮೇಲೆ ಬದುಕುವ ಆಸೆ ಇದ್ದರೆ ಇವಳನ್ನು ನನಗೆ ವಾಪಿಸಿ ರೈಟ್ ಹೇಳಲೇನಿಲ್ಲ. ಏ ಪಚ್ಚ ನನ್ನ ಮಗನೇ, ಈ ನಿನ್ನ ಬಲಕ್ಕೆ ಹೆದರಿ ಈ ಕಣ್ಣೆ ನಿನಗೆ ಒಪ್ಪಿಸಿ ಹೋಗಲಿಕ್ಕೆ ನನ್ನ ಶಾಂತನೆ ತಿಳ್ಕೊಂಡು ಯಾವ ಮಗನೇ ನಿನ್ನ ಅಜ್ಞಾತ ಪ್ರಾಣಿಗಳು ಇಂಥ ವಾಟ್ಯೆಯನ್ನು ಮತ್ತೆ ದೌರ್ಜನ್ಯ ಮಾಡೋದನ್ನ ಕಣ್ಣಾರೆ ಕಂಡ್ರೆ ಇದೇ ಈ ನನ್ನ ಕಣ್ಣಿಂದ ಅವರ ಪ್ರಾಣ ಪಕ್ಷಿ ನೆಲ ತುರುವಂತೂ ಕಾದಿತು. ಪ್ರಾಣ ಈ ರೌಡಿ ಸಾಮ್ರಾಜ್ಯದಲ್ಲಿ ರಾಜನಾಗಿ ಮೆರೆದು ನೂರಾರು ತಲೆಗಳನ್ನು ಚೆಂಡಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ನಿನ್ನಂತ 100 ಜನರಿಗೆ ಸುಣ್ಣದ ನೀರನ್ನು ಹಾಲೆಂದು ಕುಡಿಸಿ ಕಣ್ಣಲ್ಲಿ ಕಾಮಿನರನ್ನು ಕರೆ ತಂದು ನನ್ನ ಕಾಮದ ದಾಹ ತೀರಿಸಿಕೊಳ್ಳುವ ಈ ಚಾಣಾಕ್ಷನಿಗೆ ಸಾವಿನ ಮೇಲೆ ಅಂಜಿಕೆ ಅಷ್ಟಲ್ಲೇ ಕಪಿ ನಿಮ್ಮಂತ ತಾಯ್ಕಂಡ ರುಣ್ಣವನು ಚಂಡ ಹಾಕುವ ಧೈರ್ಯ ನನ್ನಲ್ಲಿದೆ. ಈ ಧೈರ್ಯ ನಿನ್ನಲ್ಲೇ ಇದ್ದಿದ್ದೆ ಆದರೆ ನೀನೇಕೆ ನಿನ್ನ ತಂಗಿಯನ್ನು ಕಳೆದುಕೊಳ್ಳುತ್ತಿದ್ದೆ? ಯಾರೋ ನಿಮ್ಮ ತಂಗಿಯ ಶೀಲವನ್ನು ಕೆಡಿಸಿ ಕೊಲೆ ಮಾಡಿ ಬಿಸಾಡಿ ಹೋದಾಗ ಎಲ್ಲಿ ಹೋಗಿತ್ತಲೇ ಈ ನಿನ್ನ ಪೌರುಷ? ಏ ಪಾಂಡ ಬಲರಾಮ, ನಾನು ಯಾವುದನ್ನು ಮರೆಯಬೇಕೆಂದಿದ್ದನು ಈಗ ಅದೇ ವಿಷಯವನ್ನು ಕೆದಕಿ ನನ್ನ ರಚಿಕೆ ಮಗನೇ. ಆ ನನ್ನ ತಂಗಿಯ ಶೀಲವನ್ನು ಇಂದು ಶವ ಮಾಡುವ ವ್ಯಕ್ತಿ ಯಾರೆಂದು ಪತ್ತೆ ಹತ್ತಿದರೆ ಆ ಕತ್ತೆ ಮಗನನ್ನು ನನ್ನ ತಂಗಿಯ ಗೋರೆ ಪಕ್ಕದಲ್ಲಿ ಜೀವಂತವಾಗಿ ದಬ್ಬಣ ಮಾಡಿಬಿಡ್ತೇನೆ ಮಗನೇ. ಈಗ ನೀನು ಈ ಮೈಲಾರಿ ಮನವೇರಿದ ಮದ್ದಾನೆಯಾಗುವುದರೊಳಗೆ ನೀನು ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ಇಲ್ಲಿ ರಕ್ತದ ಕಡೆ ಎಡು ಹೋಗುತ್ತದೆ. ಮೈಲಾರಿ ನನ್ನನ್ನು ಎದುರು ಹಾಕಿಕೊಂಡು ಹಾಗೇಕೆ ಬದುಕುತ್ತೀಯಾ? ಬದುಕು ಮಗನೇ, ಬರುತ್ತೇನೆ. एक सिगरेट जलकर रख बन सकता है, उसी तरह गीता को जीना बर्बाद नहीं. ಗೀತಾ, ಈಗ ನನ್ನ ಕೈಯಿಂದ ನೀನು ತಪ್ಪಿಸಿಕೊಂಡಿರಬಹುದು. ಒಂದೊಂದು ದಿನ ರಣಹದ್ದಾಗಿ ಬಂದು ನಿನ್ನ ಶೀಲವನ್ನು ಕುಕ್ಕಿ ತಿನ್ನದಿದ್ದರೆ ನನ್ನ ಹೆಸರು ವಿಷ ತುಂಬಿದ ವಿಷ ಕಂಠ ಬಲರಾಮನೇಲ. ಇದೆ ದಿಸ್ ಇಸ್ ಮೈ ಚಾಲೆಂಜ್. ಹೋಗು, ಮುಂದೆ ಬದುಕುವ ದಾರಿ ಹೇಗೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ನೋಡಿ, ನೀವೇಕೆ ಒಂಟಿಯಾಗಿ ಕಾಡಿನತ್ತ ಬಂದವ್ರಿ? ಇಂಥ ಕೆಟ್ಟ ಪ್ರಾಣಿಗಳು ನಿಮ್ಮಂತ ಒಂಟಿ ಹೆಣ್ಣ ದಾರಿಯನ್ನು ಕಾಯ್ತಿರೋದು ನಿಮಗೆ ಗೊತ್ತಿಲ್ಲವೇ? ಹಾ ನೋಡಿ, ನಾನೊಬ್ಳು ಅನಾಥಳೆ.
ನಾನು ಹುಟ್ಟುತ್ತಲೇ ತಂದೆ ತಾಯಿಯನ್ನ ಕಳೆದುಕೊಂಡೆ. ನನ್ನ ಗೋಳು ಕೇಳದೆ ನನ್ನ ಗೆಳತಿ ಇದೇ ಊರಿನವಳು, ಅದಕ್ಕೆ ಈ ಊರಿಗೆ ಕರ್ಕೊಂಬಂದ್ಲು ನನ್ನ. ಹೋಲಿ ಬಿಡಿ, ಅದಕ್ಕೇಕೆ ವ್ಯಥೆ ಪಟ್ಟುಕೊಳ್ಳುತ್ತೀಯ? ತೃಪ್ತಿ ಆಗುವಷ್ಟು ತಾಯಿಯದೇ ಹಾಲ ಕೊಡಿದ ಮಕ್ಕಳು ಬದುಕಿನಲ್ಲಿ ಯಾವತ್ತೂ ದಣಿಯುವುದಿಲ್ಲಂತೆ. ಆದರೆ ಆ ಅದೃಷ್ಟದ ಮಕ್ಕಳು ತುಂಬಾ ಜನ ಇದ್ದಾರೆ ಈ ಭೂಮಿ ಮೇಲೆ, ಅದರಲ್ಲಿ ನೀವೊಬ್ಬರು. ನೋಡು, ಒಂದು ಹೆಣ್ಣಿಗೆ ತನ್ನ ಶೀಲಾನೇ ಐಶ್ವರ್ಯ ಇದ್ದಂತೆ. ಅಂತ ಐಶ್ವರ್ಯವನ್ನು ಕಳೆದುಕೊಂಡ್ರೆ ಈ ಸಮಾಜದಲ್ಲಿ ನನಗೆ ಬೆಲೆ ಕೊಡೋದಿಲ್ಲ. ಅಂತ ಐಶ್ವರ್ಯವನ್ನು ಕಾಪಾಡಿದ ಮಹಾನ್ ಭಾವರು ನೀವು. ಅಂದಮೇಲೆ ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತ ನನಗೆ ತಿಳಿತಾನೇ ಇಲ್ಲ. ಅಯ್ಯೋ, ಇದರಲ್ಲಿ ಕೃತಜ್ಞತೆ ಏನು ಬಂತು? ಕಷ್ಟದಲ್ಲಿದ್ದವರಿಗೆ ನಾವು ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೇ. ಹಾ, ನಿಮ್ಮಲ್ಲಿದ್ದ ಗುಣನೇ ನನಗೆ ತುಂಬ ಇಷ್ಟ ಆಯಿತು. ನೋಡಿ, ನಾನು ನಿಮ್ಮನ್ನೊಂದು ಮಾತು ಕೇಳ್ಬೋದಾ? ಧಾರಾಳವಾಗಿ ಕೇಳಿ, ಅದಕ್ಕೇನಂತೆ? ನೋಡಿ, ನನ್ನ ಮಾನ ಕಾಪಾಡಿದ ನಿಮ್ಮ ಜೊತೆ ನನ್ನ ಜೀವನವನ್ನು ನಡೆಸಬೇಕಂತ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ನೀವು ನನ್ನ ಮದುವೆ ಆಗ್ತೀರಾ? ಮದುವೆ? ಬೀದಿಯಲ್ಲಿ ಬಿದ್ದವರೇ ನನ್ನ ಬಂಧು ಬಳಗ, ಅನಾಥ ಮಕ್ಕಳೇ ನನ್ನ ಸ್ನೇಹಿತರು. ಅದೇ ರೀತಿ ಅತ್ಯಾಚಾರಕ್ಕೊಳಗಾಗೋದರೆ ನನ್ನ ಅಕ್ಕ ತಂಗಿಯರು ತಿಳಿದು ಬದುಕೋ ನಾನು. ಅಂಥದ್ರಲ್ಲಿ ಇದಕ್ಯಾಕೋ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಅಯ್ಯೋ, ನಮ್ಮ ಮನಸ್ಸು ಬೇರೆಯವರ ಮುಖ ನೋಡಿ ಕಲೆ ಹಾಕುತ್ತದೆ ಹೊರತು ಇನ್ನೊಬ್ಬರ ಮನಸ್ಸು ನಮ್ಮ ಮೇಲೆ ಬಲೆ ಹಾಕ್ತಾ ಇದೆಯಲ್ಲ. ನೋಡಿ, ಅತಿಯಾದ ಆನಂದ ಯಾವತ್ತಿಗೂ ಆತಂಕ ತರಬಹುದು, ಇದು ನನ್ನ ಅನಿಸಿಕೆ. ಅದೇ ಸ್ವರ್ಗದ ಬಾಗಿಲು, ಸರ್ವರಿಗೂ ಸ್ವಾಗತ ಇದ್ದೇ ಇದೆಯಲ್ಲ, ಇದಕ್ಕೇನಂತೀರಾ? ಹೋಗ್ಲಿ ಬಿಡಿ, ನಿಮ್ಮಷ್ಟು ಓದಿದವನು ನಾನಲ್ಲ, ನಿಮಗೆ ಬುದ್ಧಿವಾದ ಹೇಳುವಷ್ಟು ದೊಡ್ಡವನಲ್ಲ. ಅಂದ ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ಗೀತಾ ಅಂತ. ನನ್ನ ಹೆಸರು? ಹಾ, ಗೊತ್ತು ಬಿಡಿ, ಮೈಲಾರಿ ಅಂತ. ಆವಾಗಲೇ ಹೇಳಿದ್ರಲ್ಲ, ಭಾರತ ನಾರಿಯರನ್ನ ಕಾಪಾಡಲು ಬಂದ ಮೈಲಾರಿ ಅಂತ. ಹಾ ಮೈಲಾರಿ, ನೋಡು, ನಿನಗೆ ನನ್ನ ಮೇಲೆ ಮನಸ್ಸಿದ್ರೆ ನನ್ನ ಕೈ ಮೇಲೆ ಕೈ ಹಾಕು, ಇಲ್ಲ ಅಂದ್ರೆ ಹಾಗೆ ಹೊರಟೋಗ್ಬಿಡು. ಪ್ರೇಮ ಬರಹ ಕೋಟಿ ಬರಹ, ಪ್ರೇಮ ಬರಹ ಕೋಟಿ ಬರಹ, ಬರೆದರೆ ಮುಗಿಯದ ಗಮನವಿದು, ಬರೆದರೆ ನೇರ ಸಾರವಿದು, ಹಾಡಿದರೆ ಮುಗಿಯದ ಹಾಡುವುದು. ಪ್ರೇಮ ಬರಹ ಕೋಟಿ ಬರಹ, ಜೊತೆಗಿರುವುದೇ ಪ್ರೇಮ, ಮನಕರಗುವುದೇ ಪ್ರೇಮ. ಮಾಡಿದವರು
ಪ್ರೇಮ ಬರಹ ಬರಹ ಬಾ ಮೈಲಾರಿ, ಹಾಗೆ ಮಾತನಾಡುತ್ತಾ ಹೋಗೋಣ. ಆಗಲಿ ಹೋಗೋಣ. ಇದೇನಿದು, ಇಷ್ಟೊತ್ತಾದ್ರೂ ಇವ್ರು ಇನ್ನೂ ಬರಲೇ ಇಲ್ಲ. ಇವತ್ತು ನನ್ನ ಮೈದಿನ ಸಂಗಮೇಶ್ ಊರಿಂದ ಬರ್ತಿದ್ದಾನಂತೆ ಗೊತ್ತಿದ್ರು ಕೂಡ ಇವತ್ತು ಕೂಡ ಬೇಗ ಬರಬೇಕನ್ನೋ ಪರಿಜ್ಞಾನನೇ ಇಲ್ಲ ಇವ್ರಿಗೆ. ಅದು ಯಾವಾಗ ಬರ್ತಾರೋ ಬರಲಿ. ಜಾನಕಿ ಜಾನಕಿ, ಬರ್ರಿ, ನಿಮ್ಮ ದಾರಿನ ಕಾಯಕತ್ತೀನಿ. ಅಲ್ರಿ, ಇವತ್ತು ನನ್ನ ಮೈದುನ ಊರಿಂದ ಬರ್ತಾನಂತೆ ಗೊತ್ತಿದ್ರು ಕೂಡ ಇಷ್ಟೊಂದು ತಡವಾಗಿ ಬರ್ತಾ ಇದ್ದೀರಲ್ಲ, ಇವತ್ತು ಆದ್ರೆ ಬೇಗ ಬರಬಾರ್ದಾಗಿತ್ತೇನು? ಬೇಗ ಬರೋಣ ಅಂತ ಇದ್ದೆ ಜಾನಕಿ, ಆದ್ರೆ ಏನು ಮಾಡುವುದು, ನಮ್ಮೂರಿನ ವಾಲ್ಮೀಕಿ ಜನಾಂಗಕ್ಕೆ ಹೊಳೆಯಿಂದ ನೀರಾವರಿ ಯೋಜನೆ ಬಂದಿತ್ತು. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದರು ಸರ್ವೆ ಮಾಡಲು. ಅದಕ್ಕಾಗಿ ಬರುವುದು ಲೇಟ್ ಆಯ್ತು ಜಾನಕಿ, ಲೇಟ್ ಆಯ್ತು. ಒಳ್ಳೇದೇ ಆಯ್ತು. ಬಡತನದಿಂದ ಬಂದಿರುವ ಈ ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ನೀರಾವರಿ ಯೋಜನೆ ಹರಿದು ಬಂದಿದ್ದು ಒಳ್ಳೇದೇ ಆಯ್ತು. ಆದ್ರೆ ಏನು ಮಾಡುವುದು ಜಾನಕಿ, ಬಂದ ಅವಕಾಶಗಳನ್ನು ಸರಿಯಾಗಿ ಬಳಕೆ ಮಾಡಲಾರದೆ ದುರುಪಯೋಗ ಮಾಡ್ತಿದ್ದಾರೆ ಈ ನಮ್ಮ ಬಡ ಜನರು. ಸರ್ಕಾರ ಕೊಟ್ಟ ಉಪಯೋಗವನ್ನು ಸರಿಯಾಗಿ ಬಳಕೆ ಮಾಡುತ್ತಾ ಹೋದರೆ ನಮ್ಮಂತ ರೈತರಿಗೆ ಇರುವ ತಾಕತ್ತ ಇನ್ಯಾರಿಗಿದೆ ಜಾನಕಿ, ಇನ್ಯಾರಿಗಿದೆ? ಅಲ್ಲ ರೀ, ಆದ್ರೂ ಈ ಅದನ್ನು ಜನಗಳಿಗೆ ಬಿಟ್ಟು ನಮಗೆ ನಾವೇ ಜಗಳ ಮಾಡುತ್ತಾ ಹೋದರೆ ಬಂದ ಅವಕಾಶಗಳ ಕೈ ತಪ್ಪಿ ಹೋಗುತ್ತಾವು. ಆ ದೇವರಿಗೆ ಗೊತ್ತು. ಇವ್ರಿಗಂತೂ ಅದು ಯಾವಾಗ ಬುದ್ಧಿ ಬರುತ್ತೋ ಆ ದೇವರಿಗೆ ಗೊತ್ತು ರೀ. ಹೌದು ಜಾನಕಿ, ಈ ನಮ್ಮ ಜನಗಳು ನೀರಾವರಿ ಯೋಜನೆ ಬಂದಿತ್ತು, ಆದರೆ ಯಾವಾಗ ಬುದ್ಧಿವಂತರಾಗುತ್ತಾರೋ ಏನೋ. ಒಮ್ಮೆ ಬಂದಿರೋ ಅವಕಾಶ ಮತ್ತೆ ಹಿಂತಿರುಗಿ ಬರುವುದಿಲ್ಲ. ಬಂದ ಅವಕಾಶವನ್ನು ಕಳೆದುಕೊಳ್ಳುತ್ತೆ. ಎಲ್ಲ ರೈತರು ಒಟ್ಟಾಗಿ ಸರ್ಕಾರಕ್ಕೆ ಸರಿಯಾದ ಮಾಹಿತಿ ನೀಡಿದರೆ ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯಬಹುದು. ಏನಂತೀರಾ? ಅನ್ನುವುದರಲ್ಲಿ ಏನಿದೆ ಜಾನಕಿ, ನಮ್ಮ ಕನ್ನಡ ನಾಡಿನ ತುಂಗಭದ್ರಾ ವರದಾ ನದಿ ನೀರನ್ನು ಬಳಕೆ ಮಾಡೋದನ್ನು ಬಿಟ್ಟು ಹಾಗೆ ಬಿಡುತ್ತಿದ್ದಾರೆ. ಆದರೆ ಅದೇ ನೀರನ್ನು ಆಂಧ್ರದ ಜನರು ಹಿಡಿದಿಟ್ಟುಕೊಂಡು ಬಳಕೆ ಮಾಡುತ್ತಿದ್ದಾರೆ. ಅಂದಾಗ ನಮ್ಮ ಕರ್ನಾಟಕದ ಜನರು ಎಷ್ಟು ಮುಟ್ಟಾಡಿದ್ದಾರೆ ಅನ್ನೋದು ಇದರಲ್ಲೇ ತಿಳಿಯುತ್ತದೆ. ಹೋಗ್ಲಿ ಬಿಡಿ, ಬಂದ ಅವಕಾಶವನ್ನು ಕಳೆದುಕೊಳ್ಳುತ್ತೆ. ನೀವಾದರೂ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ. ಹೌದು ಜಾನಕಿ, ನಾನು ಕೂಡ ಅದರ ಪ್ರಯತ್ನದಲ್ಲಿದ್ದೇನೆ. ಮುಂದೆ ಏನಾಗುತ್ತದೆ ಎಂದು ಕಾದು ನೋಡಬೇಕು. ಅದು ಸರಿ ಜಾನಕಿ, ಸಂಗಮೇಶ ಇನ್ನೂ ಬಂದಿಲ್ಲವೇ? ಇಲ್ಲ ನೋಡ್ರಿ, ಇನ್ನೂ ಬಂದೇ ಇಲ್ಲ.
ಹಾಗಾದರೆ ಸಂಗಮೇಶ ಬರುವಷ್ಟರಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡಬಾರದೆ? ಏ ಹೋಗ್ರಿ, ಸದಾಶಿವನಿಗೆ ಅದೇ ಜ್ಞಾನ ಅಂತೆ. ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ಚೆಲುವೆ ಚೆಲುವೆ ಬೇಲೂರ ಚಂದ ಚೆಲುವೆ ಯಾಕೋ ಯಾಕೋ ನೀ ಕತೆ ನನ್ನ ಮನವೇ ಚೆಲುವೆ ಚೆಲುವೆ ಬೇಲೂರ ಚಂದ ಚೆಲುವೆ ಯಾಕೋ ಯಾಕೋ ನೀ ಕತೆ ನನ್ನ ಮನವೇ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ಚೆಲುವೆ ಚೆಲುವೆ ಹುಲಿಯ ಕನ್ನಡ ಚೆಲುವೆ ಮನದ ಬನದ ಸುಮದಲ್ಲಿ ಚಂದ್ರಮೇಳ ಕಣ್ಣ ಸೊನ್ನೆಯಲ್ಲಿ ಇಂದ್ರಲೋಕ ದೊರೆದಾಗ ಏನು ಮಾಡಲಿ ಈಗನ ಜೀವ ಜಾರುತ್ತಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ಚೆಲುವ ಚೆಲುವ ಮನದ ಬನದ ಸುಮದಲ್ಲಿ ಚೈತ್ರಮೇಳ ಮೊದಲ ನೋಟದಲ್ಲಿ ಪೂರ್ಣ ಪುಣ್ಯ ಚಲನಾಗ ಏನು ಹೇಳಲೀಗನ ಮಾತು ಬಾರದಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ಸರಿ, ಹಾರಿ ಬಂದ ಈ ಹಕ್ಕಿಗೆ ಈಗ್ಲಾದ್ರೂ ಸಮಾಧಾನವಾಯ್ತಾ? ಸಂತೋಷ ಜಾನಕಿ. ಸಂಗೀತ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ಹೇಳು? ಸಂಗೀತಕ್ಕಾಗಿ ಸತ್ತವರನ್ನು ಎಚ್ಚರ ಮಾಡುವಷ್ಟು ಶಕ್ತಿ ಇದೆ ಇದರಲ್ಲಿ, ತಿಳಿಯುತ್ತೆ? ಅಣ್ಣ ಅತ್ತಿಗೆ ಬಾ ಸಂಗಮೇಶ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೇವೆ. ಯಾಕೆ ಬರುವುದು ಲೇಟ್ ಆಯ್ತು?
ಹೌದಣ್ಣ, ಟ್ರೈನ್ ಸ್ವಲ್ಪ ತಡವಾಗಿ ಬಂತು, ಅದಕ್ಕೆ ಬರೋದು ಲೇಟ್ ಆಯ್ತಣ್ಣ. ಏನತ್ತಿಗೆ ಚೆನ್ನಾಗಿದ್ದೀರಾ? ನನಗೇನಪ್ಪ ಆಗಿದೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳೋ ನಿಮ್ಮನ್ನ ನಮ್ಮಿಬ್ಬರ ಸಹಾಯಕ್ಕಾಗಿ ಬಾಡಿಗೆ ಎತ್ತುಗಳಂತೆ ದುಡಿಯುತ್ತಿರುವ ಮೈಲಾರಿ, ಹೆತ್ತ ತಾಯಿಗಿಂತಲೇ ಹೆಚ್ಚಾಗಿ ಪ್ರೀತಿಯಿಂದ ನೋಡಿಕೊಳ್ಳುವ ನೀವೆಲ್ಲರೂ ನನ್ನ ಜೊತೆಯಲ್ಲಿರುವಾಗ ನನಗೇನಪ್ಪ ಆಗಿದೆ, ನಾನು ಚೆನ್ನಾಗೇ ಇದ್ದೀನಿ. ಅತ್ತಿಗೆ ಇಷ್ಟು ವರ್ಷ ನನಗೋಸ್ಕರ ಕಷ್ಟಪಟ್ಟು ಶ್ರಮ ಚಿಕ್ಕಂದಿನಿಂದಲೂ ನನಗೆ ತಾಯಿ ಆಸರೆ ಕಾಣದ ನನಗೆ ನೀವು ಬಂದು ನನಗೆ ತಾಯಿ ಸ್ಥಾನವನ್ನು ತುಂಬಿದ್ದೀರಿ. ಹೆತ್ತ ಮಕ್ಕಳಂತೆ ನಮ್ಮನ್ನೆಲ್ಲ ನೋಡಿದ್ದೀರಿ. ನಿಜವಾಗಲೂ ನೀವೇ ನಮಗೆ ಹೆತ್ತ ತಾಯಿ. ಅತ್ತಿಗೆ ನೀವೇ. ನೋಡು ಸಂಗಮೇಶ, ಇಂಥ ತಾಯಿಯ ಮಗನಾದ ನೀನು ಇವಳ ತಾಯಿತನವನ್ನು ಉಳಿಸ್ಕೊಂಡು ಹೋಗುವ ಭಾರ ನಿನ್ನನ್ನು ಕೊಡಿದೆ ಸಂಗಮೇಶ, ನಿನ್ನನ್ನು ಕೊಡಿದೆ. ಅಣ್ಣ, ನನ್ನ ಜನ್ಮ ಇರುವವರೆಗೂ ನಿಮಗೆ ದುಃಖಕರವಾಗುವಂತ ವಿಷಯ ನಾನು ಯಾವತ್ತೂ ಮಾಡುವುದಿಲ್ಲಣ್ಣ. ಇದು ನಿಮ್ಮ ಅದು ನಿಮ್ಮ ಪಾದದ ಮೇಲೆ. ಇಲ್ಲಿ ಬಿಡಪ್ಪ, ಆ ದೇವರು ನಿನ್ನನ್ನ ಚೆನ್ನಾಗಿಟ್ಟಿರ್ಲಿ. ಹಾ ಅತ್ತಿಗೆ, ಒಂದು ನಿಮಿಷ, ನಿಮಗೇನೋ ತಂದಿದ್ದೇನೆ. ತೆಗೆದುಕೊಳ್ಳಿ ಅತ್ತಿಗೆ, ಈ ಸೀರೆ ನಿಮಗೆ, ಈ ಶರ್ಟು ಪಂಚೆ ಅಣ್ಣನಿಗೆ. ಅಲ್ಲಪ್ಪ, ಸುಮ್ಮನೆ ಈ ಬಟ್ಟೆಗಳನ್ನ ಯಾಕೆ ತರಕ್ಕೆ ಹೋಗಿದ್ದೆ ನೀನು? ಸುಮ್ಮನೆ ದುಡ್ಡು ಹಾಳು ಮಾಡ್ತೀಯ ನೀನು. ಇದೆಲ್ಲ ನಮಗೆ ಯಾಕಪ್ಪ ಬೇಕು? ಹೌದು ಸಂಗಮೇಶ, ಇದೇ ದುಡ್ಡನ್ನು ನಿನ್ನ ಸಾಲಿ ಖರ್ಚಿಗೆ ನಾವು ಬಳಸ್ಕೊಂಡ್ಬಿಟ್ಟು ಇದೆಲ್ಲ ಯಾಕಪ್ಪ ನಮಗೆ ಬಟ್ಟಿ ಬರಿಗಳು? ಅದು ಹಾಗಲ್ಲಣ್ಣ, ಈ ವರ್ಷ ಕಾಲೇಜಿನಲ್ಲಿ 2,000 ರೂಪಾಯಿ ಸ್ಕಾಲರ್ಶಿಪ್ ಅಂತ ಬಂದಿತ್ತು, ಅದಕ್ಕೆ ಬರುವಾಗ ಈ ಬಟ್ಟೆ ತಂದು ಬಿಟ್ಟೆ ಅಣ್ಣ. ನೋಡು ಸಂಗಮೇಶ್, ನಾವು ಹಳ್ಳಿಯಲ್ಲಿ ಹುಟ್ಟಿ ಹೊಲ ಗದ್ದೆಗಳಲ್ಲಿ ದುಡಿಯುತ್ತಿರುವ ರೈತರು. ಅದೇ ರೈತನಾಗಿ ಹೊಟ್ಟೆಯನ್ನು ಕಟ್ಟಿ ಬಟ್ಟೆಯನ್ನು ಬಿಚ್ಚಿ ಮಣ್ಣಿನಲ್ಲಿ ಮೇಟಿ ಹಿಡಿದು ದುಡಿಯುತ್ತಿರುವ ರೈತರು. ನಮ್ಮಂತ ರೈತರಿಗೆ ಯಾಕಪ್ಪ ಹೊಸ ಬಟ್ಟೆಗಳು? ಹೌದಪ್ಪ, ನೀನು ಸಿಟಿಯಲ್ಲಿ ಓದುತ್ತಿರುವನು, ನೀನೇ ಒಂದೆರಡು ಜೊತೆ ಬಟ್ಟೆ ತೆಗೆದುಕೊಳ್ಳೋದು ಅಂದ್ಬಿಟ್ಟು ನಮಗೆ ಯಾಕಪ್ಪ ತಂದೆ ನೀನು? ಅತ್ತಿಗೆ, ಇಷ್ಟು ವರ್ಷ ನನಗೋಸ್ಕರ ಕಷ್ಟಪಟ್ಟು ನನ್ನ ಓದಿಗಾಗಿ ಶ್ರಮ ಪಟ್ಟಿದ್ದೀರಾ. ಹೆತ್ತ ಮಕ್ಕಳು ಯಾವ ಜನ್ಮದ ಋಣಾನು ಬಂದವೋ ಏನೋ, ಈ ಜನ್ಮದಲ್ಲಿ ನೀವು ನನಗೆ ತಾಯಿಯಾಗಿ ಸಿಕ್ಕಿದ್ದೀರಾ, ಅದುವೇ ನನ್ನ ಪುಣ್ಯ. ಅಣ್ಣ, ಅತ್ತಿಗೆ, ಬಾ ಮೈಲಾರಿ, ನಿನ್ನ ದಾರಿಯನ್ನೇ ಕಾಯ್ತಿದ್ದೇವೆ. ಹಾ, ನೋಡು ಅಲ್ಲಿ ಯಾರು ಬಂದಿದ್ದಾರಂತ. ಓ ಸಂಗಮೇಶ, ಸಂಗಮೇಶ ಯಾವಾಗ ಬಂದೆ? ಚೆನ್ನಾಗಿದ್ದೆ ತಾನೇ? ಈಗ ತಾನೇ ಬಂದೆ ಅಣ್ಣ, ಚೆನ್ನಾಗಿದ್ದೇನೆ. ಹಾ, ಪರೀಕ್ಷೆ ಹೇಗಾಯ್ತು ಸಂಗಮೇಶ? ನೋಡು, ಚೆನ್ನಾಗಿ ಬರ್ತಾನೆ. ನೋಡು, ನೀನು ಈ ಇಡೀ ತಾಲೂಕಿಗೆ ರ್ಯಾಂಕ್ ಬರಬೇಕು. ಈ ರೈತನ ಮಕ್ಕಳು ಯಾವ್ದು ಕಡಿಮೆ ಇಲ್ಲ ಅಂತ ನೀನು ಈ ಜಗತ್ತಿಗೆ ಎತ್ತಿ ತೋರಿಸ್ಬೇಕು. ಖಂಡಿತವಾಗಿಯೂ ಅಣ್ಣ, ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸುತ್ತೇನೆ, ಇದು ಸತ್ಯ. ಆ ನಂಬಿಕೆ ನನಗಿದೆಯಪ್ಪ. ನಿನ್ನಿಂದಾದ್ರೂ ಈ ಮನೆ ನಂದಾದೀಪ ಬೆಳಗಬೇಕೆಂಬುದೇ ನನ್ನ ಆಸೆ ಕಣಪ್ಪ. ಅಲ್ಲೊಂದು ಇಲ್ಲೊಂದು ಎಲ್ಲೊಂದು ಎಂದು ಕಾಣುವ ದೇವರನ್ನು ಹುಡುಕುವುದು ಏಕೆ? ಹರಿವ ನೀರಲ್ಲಿ ಮುಳುಗೇಳುತ್ತ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆಯೂ ಏಕೆ? ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ. ಅರಿತು ಕಾಣಲು ಜನ್ಮ ಸಾರ್ಥಕ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಇನ್ನೂ
ಮಂತ್ರಾಲಯ ಮನಸೇ ದೇವಾಲಯ ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ ಸೂರ್ಯನಾನೆ ಚಂದ್ರನಾನೆ ಸೂರ್ಯ ಚಂದ್ರರ ಸಡಗರ ಸಂಭ್ರಮದೊಳಗೆ ತುಂಬುದು ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ದೇವರನ್ನು ಪ್ರೇಮ ಸರೈವ ಪ್ರೀತಿ ಮಾತನಂದ ದೈವ ಅರಿತು ಬಾಳಲು ಜನ್ಮ ಸಾರ್ಥಕ ಸರಿ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ರಾಮಾಚಾರ್ಯ ಗಂಡಕುಬ ಗಂಡ ಇಲ್ಲೋ ಹೊತ್ತಿಲ್ಲ ಇನ್ನು ಹೊತ್ತೋಗಿಲ್ಲ ಈ ಅಂಜದ ಎದೆಯಲ್ಲಿ ನಂದೇ ಇಲ್ಲ ಅಂಜದ ಗಂಡುಗಳು ಬೆಂಕಿಯ ಚಂದಿವರು ಜಗವೇ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ತಾರೆ ತಾರೆ ರಾಜ ರಣವಿಭಿರಮ ರಣಯಂತ್ರಮ ರಣವಿಭಿರಮ ರಣಯಂತ್ರಮ ನೀ ಮಾರ ಕನ್ನಡದ ಸತ್ರಮ ಜಗವೇ ಒಂದು ರಣರಂಗ ಶಬಾಷ ಇರಲಿ ನಿನ್ನ ಸಂಗ ಭಾರತದ ರಾಜ್ಯ ಏ ನಮ್ಮನ ಕಂಡು ಹುರ್ಕೊಳ್ಳೋರು ಒಬ್ರ ಇಬ್ರ ದುಶ್ಮನ್ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನ್ನಿಸುತ್ತದೆ. ಅವಳ ಯೌವನ ಯಾರಿದ್ದೀರಾ ಮನೆಯಲ್ಲಿ? ಬಾ ಕಾಳಿಂಗ ಬಾ. ಏಕೆ ಏನಾದರೂ ಕೆಲಸವಿತ್ತೆ? ಕೆಲಸವಿಲ್ಲದೆ ಎಲ್ಲಿಗೂ ಕಾಲಿಡಲ್ಲ ಈ ಕಾಳಿಂಗ. ತೆಗೆದುಕೊಳ್ಳಿ ಈ ನೋಟಿಸನ್ನು, ನಿಮ್ಮ ಒಪ್ಪಿಗೆ ತಿಳಿಸಿ. ಏನಿದೆ ಇದರಲ್ಲಿ ಅಂತ ಸ್ವಲ್ಪ ಓದಿ ಹೇಳು. ಅಣ್ಣ, ನಮ್ಮ 4 ಎಕರೆ ಜಮೀನನ್ನು ಸರಾಯಿ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಮಾರಾಟ ಮಾಡಬೇಕಂತ ನೋಟಿಸ್ ಕಳಿಸಿದ್ದಾರಣ್ಣ. ಎಲ್ಲ ಸಾಧ್ಯವಿಲ್ಲ. ನಮ್ಮ ವಂಶ ಪರಂಪರೆಯಿಂದ ಬಂದ ನಮ್ಮ ಆಸ್ತಿ ಮಾರಲು
ನಾವೇನು ಗತಿಹೀನರಲ್ಲ. ನಮ್ಮನ ಇಲ್ಲಿಂದ ರೈಟ್ ಹೇಳು. ರಾಜೀವಪ್ಪ, ಹೆಸರಿಗೆ ತಕ್ಕ ಹಾಗೆ ನೀನು ಬದುಕಿ ಬಾಳಬೇಕಾದ್ರೆ ಸುಮ್ಮನೆ ನಮ್ಮ ದಣಿಯರ ಮಾತಿಗೆ ಒಪ್ಪಿಕೊಂಡು ಹೊಲ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಮುಂದೆ ನಡೆಯೋದೇ ಬೇರೆ. ಮತ್ತೊಬ್ಬರ ಮನೆ ಏಂಜಲ ತಿಂದು ಬದುಕ್ತಿರುವ ನಾಯಿ ನನ್ನ ಮಗನೇ, ಓ ನಿನ್ನ ಕೆಟ್ಟ ಸಾಹುಕಾರ ತಿಟ್ಟ ತನಕ ಹೆದರಿ ನಮ್ಮ ಹೊಲವನ್ನು ಕೊಡಲು ನಾವೇನು ನಿಮ್ಮ ಹಾಗೆ ಗೌಡ ಸಾಕಿದ ಆಯ್ತು ಓ ಮಗನೇ ನಾಯಿ. ಈ ನಿಯತ್ತಿನ ನಾಯಿ ಸಾಕಿದ ದಣಿಯರ ಮಾತನ್ನು ನೆರವೇರಿಸಲೆಂದೇ ಇಲ್ಲಿಗೆ ಬಂದಿದ್ದೇನೆ, ಹೊರತು ಬೊಗಳಿ ಹೋಗುವುದಕ್ಕಲ್ಲ. ನಮ್ಮ ದನಿ ತೋರಿಸಿದ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುವುದೇ ಈ ನಿಯತ್ತಿನ ನಾಯ ಕೆಲಸ. कुत काटने का बुक नहीं, बुक काटने का कुत नहीं. ಅರ್ಥವಾಗಲಿಲ್ಲವಾ? ಬಗಳು ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಎಂದಿಗೂ ಬಗಳಲ್ಲ. ಸುಮ್ಮನೆಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕಬೇಕಾಗುತ್ತದೆ. ಕಂಪ್ಲೇಂಟ್? ಈ ಕಾಳಿಂಗ ಸರ್ಪವನ್ನು ಅರೆಸ್ಟ್ ಮಾಡುವ ಅಧಿಕಾರಿ ಯಾರಿದ್ದಾರೆ ಈ ಊರಿನಲ್ಲಿ? ಕೋರ್ಟು ಕಚೇರಿಗಳಲ್ಲ, ನಮ್ಮ ದನಿಯ ಜೇಬಿನಲ್ಲಿರುವಾಗ ಯಾವ ಅಧಿಕಾರಿಯು ನಮ್ಮನ್ನು ಏನು ಮಾಡೋಕ್ಕಾಗೋದಿಲ್ಲ. 100 ಕೊಟ್ರೆ ಅಲ್ಲಿ, 200 ಕೊಟ್ರೆ ಇಲ್ಲಿ ತಿರುಗೋ ನನ್ನ ಮಗ ನೀನು. ನಮಗೆ ಎಚ್ಚರಿಕೆ ಹೇಳ್ತೀಯಾ? ಅಧಿಕಾರವಿದೆ ಎಂದ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮಪ್ಪಣದೆಂದು ತಿಳಿದುಕೊಂಡಿರುವೇನೋ ಮುಟ್ಟಾಳ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಜಮೀನನ್ನು ಬಿಟ್ಟು ಕೊಡುವುದಿಲ್ಲ. ಹೊರಟೋಗು ಇಲ್ಲಿಂದ. ಲೇ ಬಚ್ಚ ನನ್ನ ಮಗನೇ, ಸರ್ಕಾರ ನಮ್ಮ ದನಿ ಅಂದರೆ ಸರ್ಕಾರ. ಇದನ್ನ ಅರಿತು ಸುಮ್ಮನೆ ಹೊಲ ಕೊಟ್ರೆ ಸರಿ, ಇಲ್ಲದಿದ್ದರೆ ಮುಂದೆ ನಡೆಯುವುದೇ ಬೇರೆ. ಏಯ್, ಯಾರೋ ನೀನು? ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿನಗೆ? ನಾವೇಕೆ ನಮ್ಮ ಆಸ್ತಿ ನಿಮಗೆ ಮಾರಬೇಕು? ಸುಮ್ಮನೆ ಹೊರಟು ಹೋಗಿಲ್ಲಿಂದ. ನೋಡಿ, ಗಂಡಸಿನ ವ್ಯವಹಾರದಲ್ಲಿ ಒಂದು ಹೆಣ್ಣು ಭಾಗವಹಿಸಬಾರದಂತೆ. ಒಂದು ವೇಳೆ ಭಾಗವಹಿಸಿದರೆ ಇದ್ದ ಮರ್ಯಾದೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರ! ಬಾಯಿ ಮುಚ್ಚೋ ಹುಚ್ಚು ನಾಯಿ. ನಮ್ಮನೆಗೆ ಬಂದು ನಮಗೆ ಎಚ್ಚರ ಹೇಳ್ತೇನೋ? ಕೇಳೋ ಮುಟ್ಟಾಳ, ಬರೀ ನಿಮ್ಮ ಧನಿ ಅಷ್ಟೇ ಯಾಕೆ? ಆ ಧನಿ ಅಪ್ಪನಪ್ಪ ಬಂದ್ರು ಕೂಡ ನಮ್ಮ ಹೊಲವನ್ನು ಬಿಟ್ಟು ಕೊಡುವುದಿಲ್ಲ. ಸುಮ್ಮನೆ ತೊಲಗಿಲಿಂದ. ನಾನಿಷ್ಟು ತಿಳಿಸಿ ಹೇಳಿದರೂ ನಿನಗೆ ಅರ್ಥವಾಗಲಿಲ್ಲ ಅಂದರೆ ಅದು ನಿನ್ನ ಹಣೆ ಬರ. ಎಡೆ ಎತ್ತಿದ ಘಟ ಸರ್ಪವನ್ನು ಎದುರಾಕಿಕೊಂಡು ಬದುಕಬಹುದು, ಆದರೆ ಒಬ್ಬ MLA ಅನ್ನು ಎದುರಾಕಿಕೊಂಡು ಬದುಕುತ್ತೀಯ? ಬದುಕು ತೋರಿಸಿ. ಕಾಳಿಂಗ, ಈ ಮೈಲಾರಿಯ ಕೋಪದ ತಾಪ ನೆತ್ತಿಗೇರೋ ಮುನ್ನ ನೀನು ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಈ ಆರಂಭದ ಯುದ್ಧದಲ್ಲಿ ಮೊದಲ ಗಟ್ಟಿಗೆ ನಿನ್ನದಾಗುತ್ತದೆ. ಹೊರಟು ಹೋಗಿಲ್ಲಿಂದ. ದೀಪ ಹಾರುವ ಮುನ್ನ ಮನಸ್ಸಿನ ತಾಪ ಹೆಚ್ಚಾಗುತ್ತದೆ ಅಂತೆ. ಆ ತರ ಕೆಟ್ಟ ಮಾತನಾಡುತ್ತಿರುವ ನಿನಗೆ ಮುಂದೆ ಅಪಾಯದ ಸಂಖ್ಯೆ ಖಾತರಿ ಎಂದು ತಿಳಿದುಕೋ. ನಾನಿನ್ನು ಬರುತ್ತೇನೆ. ಅಭಿ ಪಿಕ್ಚರ್ ಬಾಕಿ ಹೈ. ಮೈಲಾರಿ, ರಾಜಕೀಯ ಅವ್ರನ್ನ ಎದುರು ಹಾಕೊಳ್ಳೋದು ಅಷ್ಟು ಸರಿಯಲ್ಲ. ಅವರು ಯಾವ ಹೊತ್ತಿನಲ್ಲಿ ಯಾರಿಗೆ ಬೆನ್ನಿಗೆ ಚೂರಿ ಹಾಕುತ್ತಾರೋ ಅದು ಯಾರಿಗೆ ಗೊತ್ತಾಗುವುದಿಲ್ಲ. ಅಣ್ಣ, ಇದರ ಬಗ್ಗೆ ನೀನ್ ಏಕೆ ತಲೆ ಕೆಡಿಸ್ಕೊಳ್ತೀಯ? ಜೋಡಿ ಹುಲಿಗಳಂತೆ ನಿನ್ನಿಬ್ಬರು ಅಣ್ಣ ತಮ್ಮರು ಜೀವಂತವಾಗಿರುವಾಗ ಅವ್ರು ನಮ್ಮ ನೇಣು ಮಾಡೋರು. ಹಾಗಂತ ಹಾವಿನ ಹುತ್ತದಲ್ಲಿ ಕೈ ಹಾಕೋದಕ್ಕೆ ಆಗುತ್ತೇನಪ್ಪ? ಈ ರಾಜಕೀಯ ರಾಕ್ಷಸರಲ್ಲಿ
ಬೆನ್ನ ಹಿಂದೆ ಚೂರಿ ಹಾಕೋರೇ ಹೆಚ್ಚಾಗಿದ್ದಾರೆ. ಅದಕ್ಕೆ ಯಾವುದಕ್ಕೂ ನೀನು ಹುಷಾರಾಗಿರುವುದೇ ಒಳ್ಳೆಯದು. ಇರ್ಲಿ ಬನ್ನಿ, ತುಂಬಾ ಹೊತ್ತಾಯ್ತು, ಎಲ್ರೂ ಸರಿ ಊಟ ಮಾಡಿ. ಅತ್ತಿಗೆ ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ, ನಾವಿದ್ದೀವಿ. ಸರಿ ಬನ್ನಿ ಊಟ ಮಾಡೋಣ. ನಿಲ್ಲಿ ಅತ್ತಿಗೆ, ನಿಮ್ಮ ಇಂಪಾದ ಕಂಠದಿಂದ ತಂಪಾಗಿ ಒಂದು ಗೀತೆಯನ್ನು ಹಾಡಿ. ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ. ನಮ್ಮ ಕೂಡಿಗೆ ಸರಿ, ನಮ್ಮ ಬಿಸಿಲಾಗಿ ಸರಿ, ನಮ್ಮ ತವರಿನ ಸಿರಿ. ನನ್ನ ತವರಿನ ಸಿರಿ, ನನ್ನ ತವರಿನ ಸಿರಿ. ಪಾಲಿಸಿ ಆಲಿಸಿ ಮುಟ್ಟಿಸಿ ನಮಗೆ ಸರಿ ನಾನು ಸರಿ ಅನ್ನ ನಮ್ಮ ಜೀವದ ಸರಿ. ನನ್ನ ತವರಿನ ಸಿರಿ, ನನ್ನ ತವರಿನ ಸಿರಿ. ನಮ್ಮ ಪ್ರಾಣದ ಸಿರಿ. ಸರಿ ಬನ್ನಿ ಎಲ್ಲರೂ ಸರಿ ಊಟ ಮಾಡೋಣ.
ಮೊದಲ ಪ್ರಥಮ ಪಾಠ ಯಾರಿವನು ಈ ಮನ್ಮಥನು ಯಾರಿವನು ರಾಜೀವಪ್ಪ ನಾನೇ ರಾಜನಂತೂ ಹದ್ದು ಮೀರಿ ನನಗೆ ವಿರುದ್ಧವಾಗಿ ನಡೆದು ಪ್ರಬುದ್ಧ ರೈತನೆಂದು ಸರ್ಕಾರಕ್ಕೆ ಸವಾಲು ಹಾಕಿ ಬದುಕುತ್ತಿರುವಲ್ಲ ಆ ನಿನ್ನ ಸತ್ತ ನಡಗಿಸಬೇಕಾದರೆ ನಾ ಸನ್ನದ್ಧನಾಗಿ ಮೊದಲು ನಿನ್ನ ಚರಿತ್ರೆಯನ್ನು ಓದಲೇಬೇಕು. ಮುಂದೆ ನಿನ್ನ ಕತ್ತನ್ನು ಕತ್ತರಿಸಿ ಹಾಕಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ರಾಜೀವಪ್ಪ ಆ ನನ್ನ ಕಡು ವೈರಿಯಾಗಿ ಕಾಣಿಸಿಕೊಂಡ ನಿನ್ನ ತಮ್ಮನನ್ನೇ ನನ್ನ ಮುಳ್ಳಿನ ಪಾಂಜರಕ್ಕೆ ಸಿಲುಕಿಸಿ ಕತ್ತರಿಸಿ ನೋಡುವ ನಿನ್ನ ಕಣ್ಣಿಗೆ ರಕ್ತಗನ್ನಡಿ ಹಾಕಿ ನನ್ನದಾಗಿ ಮುನ್ನುಡಿ ಓದಿ ಬರುತ್ತಿರುವ ನಿಮ್ಮ ವಂಶವನ್ನೇ ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಎಮ್ಮೆಲಿ ಚಕ್ರವರ್ತಿ ರಂಗೇಗೌಡನೇ ಅಲ್ಲ. ರಾಜಕೀಯ ಎಂದರೆ ಈಗೂ ಹೇಳುತ್ತೇನೆ ಕೇಳು. ರಾಜಕೀಯ ಮಾಡೋ ಟೈಮ್ದಾಗ ರಾಜಕೀಯ ಮಾಡಬೇಕ. ಕುಡಿಯಕ ಹೆಂಡನು ಕೊಡ್ತಾರ, ಸೇರೈನು ಕೊಡ್ತಾರ. ಇಲೆಕ್ಷನ್ ನಿಂತಾಗ ಓಟ್ ಕೇಳಾಕ ಹೋದಾಗ ಕೈನು ಮುಗಿತೀವಿ, ನಿಮ್ಮ ಕಾಲು ಮುಗಿತೀವಿ. ಆದರೆ ಆರಿಸಿ ಬಂದ ಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಬೆಕ್ಕಿ ಬಗ್ಗಿ ನಡೆಯಲೇಬೇಕು. ಆದರೆ ನಮ್ಮನ್ನು ಕೇಳಕ್ ಬಂದಾಗ ಬಗ್ಗಿ ವಿಷಯ ನಡೆಸ್ತೇವೆ. ಅಲ್ಲ